ಸ್ನೇಹಿತರೆ ನಮಸ್ತೆ. ನಾನೀಗ ಲೈವಿಗೆ ಬರೋಕ್ಕೆ ಕಾರಣ ಏನು ಅಂತಂದರೆ, ಭಾಳ ಒಂದು ನೋವಿನ ಸಂಗತಿ ಏನು ಅಂತ ಅಂದರೆ, ಈ ಬೀದಿ ನಾಯಿಗಳನ್ನೆಲ್ಲ ಈ ಸುಪ್ರೀಂ ಕೋರ್ಟ್ ಆರ್ಡ್ರ್ ಆಗಿದೆ ಅಂತ ಹೇಳಿ ತಗೊಂಡು ಹೋಗ್ತಾ ಇದ್ದಾರಲ್ಲ ಎಲ್ಲ ಕಡೆ. ಇವತ್ತು ಶಿವಮೊಗ್ಗದಲ್ಲಿ ಆಗಿದೆ ಅಂತ ನನಗೆ ವರದಿ ಬಂತು. ಸೊ ಇದ್ರ ಜೊತೆಗೆ ಮಿಸ್ಯೂಸ್ ಆಗೋದು 99 ಭಾಗ ನಡೀತಾ ಇದೆ. ಈ ಮುನ್ಸಿಪಾಲಿಟಿ ಗಾಡಿಗಳು ಬಂದು ಅವ್ರ ID ಕಾರ್ಡು ರಿಜಿಸ್ಟರ್ ಆಗಿರೋದು ID ಕಾರ್ಡು ID ನಂಬರ್ ತೋರಿಸಿದ್ರೆ ಮಾತ್ರ ಗಾಡಿಗಳಲ್ಲಿ ನಾಯಿಗಳನ್ನ ತೊಗೊಂಡೋಗೋದಕ್ಕೆ ನೀವು ಅವಕಾಶ ಕೊಡಿ. ಆದರೆ ಬೇರೆಯವರು ಯಾರಾದರೂ ನಾಯಿನ ತೊಗೊಂಡೋಗ್ತೀನಿ ಅಂದರೆ ನೀವು ಅವಕಾಶ ಕೊಡಬೇಡಿ. ABC ಮಾಡೋದಕ್ಕೆ ತೊಗೊಂಡೋಗ್ತೀನಿ ಅಂದರೆ ಅವಕಾಶ ಕೊಡಿ, ಮತ್ತೆ ತಂದು ಬಿಡೋದಕ್ಕೆ ನೀವು ಅವ್ರ ನಂಬರ್ ಕಲೆಕ್ಟ್ ಮಾಡ್ಕೊಳ್ಳಿ. ಯಾವುದೇ ರೀತಿಯಾದ ನೆಟ್ ಇಲ್ದಿರ ಕತ್ತಿಗೆ ಬೆಲ್ಟ್ ಹಾಕಿ ಬರೀ ದಾರದಲ್ಲಿ ಹಿಡಿತೀನಿ ಹಾಗೆ ಹಿಡ್ಕೊಂಡು ಹೋಗ್ತೀನಿ ಅಂತಂದರೆ ಅವಕಾಶ ಮಾಡಿಕೊಡ್ಬೇಡಿ. ಆ ರೀತಿ ಎಲ್ಲ ಮೋಸ ಮಾಡ್ತಾರೆ. ಮತ್ತು ನೀವು ಗಾಡಿನಲ್ಲಿ ಎಲ್ಲಿಗೆ ತೊಗೊಂಡೋಗಿ ಎಲ್ಲಿ ಇಳಿಸ್ತೀರಾ ಅದು ಹೇಳಿದ್ಮೇಲೆ ನಾನು ಗಾಡಿ ಬಿಡ್ತೀನಿ ಅಂತೇಳಿ ಯಾವುದೇ ಕಾರಣಕ್ಕೂ ನಾಯಿನ ತೊಗೊಂಡೋಗೋಕ್ಕೆ ಬಿಡಬೇಡಿ. ಇದಿಷ್ಟು ಒಂದು ಗಮನದಲ್ಲಿ ಇಟ್ಕೊಳ್ಳಿ. ಫೀಡರ್ಸು ಯಾವ ಗಾಡಿಯಲ್ಲಿ ತೊಗೊಂಡೋಗ್ತಾರೆ ಅನ್ನೋದನ್ನ ವಿಡಿಯೋ ಮಾಡ್ಕೊಳ್ಳಿ. ಎಲ್ಲಿಗೆ ತೊಗೊಂಡೋಗಿ ಡಂಪ್ ಮಾಡ್ತಾರೆ ಅನ್ನೋದನ್ನ ವರದಿ ಮಾಡ್ಕೊಳ್ಳಿ. ಶೆಲ್ಟರ್ಗೆ ಹಾಕ್ತಾರೆ ಅಂತ ಹೇಳ್ಬಿಟ್ಟು ಹೇಳಿದಾರಲ್ವಾ, ಶೆಲ್ಟರ್ ಎಲ್ಲಿದೆ ಅಂತೇಳಿ ಇನ್ ಕೇಸ್ ತೊಗೊಂಡೋದ್ರೆ ಫೀಡರ್ಸು ಗಾಡಿ ಹಿಂದೆನೇ ಹೋಗಿ ಎಲ್ಲಿ ಅದು ಡಾಗ್ಸ್ನೆಲ್ಲ ಡಂಪ್ ಮಾಡ್ತಾರಂತ ನೀವು ಸ್ವಲ್ಪ ತಿಳ್ಕೊಳ್ಳಿ ಕೂಲಂಕುಷವಾಗಿ. ಯಾಕಂದರೆ ಇದು ಈಗ ನಾಯಿಗಳದು ಬಹಳ ಅನ್ಯಾಯ ಆಗ್ತಾಯಿದೆ. ನನಗೆ ಗೊತ್ತಿಲ್ಲ ಮೋದಿ ಅವರು ಯಾವ ಹುತ್ತದೊಳಗಡೆ ಎಲ್ಲಿ ಕೂತ್ಕೊಂಡಿದ್ದಾರೋ ಗೊತ್ತಿಲ್ಲ. ಯಾಕಂದರೆ ಅಚ್ಚೇ ದಿನ ಆತಾಯ ಅಚ್ಚೇ ದಿನ ಇದೇನಾ ಅಚ್ಚೇ ದಿನ ಬಂದಿರೋದು. ಮೂಕ ಪ್ರಾಣಿಗಳಿಗೆ ಒಂದು ಊಟ ಹಾಕಬೇಕು, ಕಾಗೆಗಳಿಗೆ ಊಟ ಹಾಕಬೇಕು. ಕೊರೋನಾ ಟೈಮಲ್ಲಿ ಹೇಳಿದಾಗ ನಮಗೆ ಅನಿಸ್ತು, ಒಂದು ಹೃದಯವಂತಿಕೆ ಇರೋಂಥ ಒಳ್ಳೆ ವ್ಯಕ್ತಿ ನಮ್ಮ ದೇಶಕ್ಕೆ ಬಂದಿದ್ದಾರೆ ಪ್ರಧಾನಮಂತ್ರಿ ಅಂತ ನಾವೆಲ್ಲ ಅಷ್ಟು ಖುಷಿ ಪಟ್ವಿ. ಅಚ್ಚೇ ದಿನ ಬರುತ್ತೆ, ಅಕೌಂಟ್ಗಳಿಗೆ ದುಡ್ಡು ಬರುತ್ತೆ. ನಿಮ್ಮ ದುಡ್ಡೆಲ್ಲ ನಮಗೆ ಬೇಡ ಸ್ವಾಮಿ. ನಮಗೆ ನಮ್ಮ ಎಕ್ಸ್ಪೀರಿಯನ್ಸಲ್ಲಿ ನಮ್ಗೆ ಏನು ಸಿಗಬೇಕು, ದೇವರು ಊಟ ಏನು ಕೊಡಬೇಕು ಕೊಡ್ತಾನೆ. ನಿಮ್ದು ಅಚ್ಚೇ ದಿನದ ದುಡ್ಡೇನು ನಮಗೆ ಬೇಡ. ಅಚ್ಚೇ ದಿನ ಅಂದ್ಬಿಟ್ಟು ಜೀವಂತವಾಗಿರೋಂಥ ಪ್ರಾಣಿಗಳನ್ನ, ಪಕ್ಷಿಗಳಿಗೆ ಊಟ ಇಲ್ದಿರ, ಪಾರಿವಾಳಗಳಿಗೆ ಊಟ ಇಲ್ದಿರ ಪಕ್ಷಿಗಳನ್ನ ಸಾಯಿಸ್ಬೇಕು, ಪಾರಿವಾಳಗಳನ್ನೆಲ್ಲ ಸಾಯಿಸ್ಬೇಕು. ಮತ್ತೆ ಅಚ್ಚೇ ದಿನ ಅಂತೇಳಿ ಮೋದಿಯವರು ಹೇಳಿದ್ರಲ್ಲ, ನಿಮ್ಮ ಅಕೌಂಟ್ಗಳಿಗೆಲ್ಲ ದುಡ್ಡು ಬರುತ್ತೆ. ದುಡ್ಡೆಲ್ಲ ಬೇಡ ಸ್ವಾಮಿ. ಬದುಕಕ್ಕೆ ಪ್ರಶಾಂತವಾಗಿ ಮೂಕ ಪ್ರಾಣಿಗಳು ಎಲ್ಲೆಲ್ಲಿದ್ದಾವೆ ಅವುಗಳನ್ನ ಅಲ್ಲೇ ಬದುಕಕ್ಕೆ ಬಿಟ್ಟಿದ್ರೆ ತುಂಬ ಚೆನ್ನಾಗಿತ್ತು. ಅಚ್ಚೇ ದಿನ ಅಂತ ಹೇಳ್ಬಿಟ್ಟು ಎಲ್ಲ ಭೂಮಿನೇ ಖಾಲಿ ಮಶಾಣ ಮಾಡಾಕ್ಬಿಟ್ರಲ್ವಾ ಅಚ್ಚೇ ದಿನ ಅಂತ. ಇವಾಗ ಎಲ್ಲೋಗಿದ್ದೀರಾ? ಅವತ್ತು ಹೇಳಿದ್ರಿ ತಟ್ಟೆನಲ್ಲಿ ತಮಟೆ ಹೊಡೀರಿ ಕೊರೋನಾ ಹೊಟ್ಟೋಗುತ್ತೆ ಅಂತ ಹೇಳ್ಬಿಟ್ಟು ಮತ್ತೆಲ್ಲರಿಗೂ ಕೊರೋನಾ ಇಂಜೆಕ್ಷನ್ಗಳು ಹಾಕ್ಸಿದ್ರಿ. ಕೊರೋನಾ ಇಂಜೆಕ್ಷನ್ಗಳು ಹಾಕ್ಸಿ ಸೇಫ್ಟಿ ಮಾಡಿದ್ರಿ ಜನಗಳನ್ನ. ಈ ಅಚ್ಚೇ ದಿನ ಅಂತ ಈ ಮೂಕ ಪ್ರಾಣಿಗಳನ್ನ ತೊಗೊಂಡೋಗ್ಬಿಟ್ರೆ ನಮಗೆಲ್ಲ ಅಚ್ಚೇ ದಿನ ಹೆಂಗೆ ಬರುತ್ತೆ? ಯಾವಾಗ ನೋಟ್ ಬ್ಯಾನ್ ಆಯಿತು, ಯಾವಾಗ ದೇಶದಲ್ಲಿ ಮೊದಲನೇದು ನೀವು ದೃಷ್ಟಿ ಇಟ್ರಿ, ಆಧಾರ್ ಕಾರ್ಡ್ಗಳಿಗೆ ಲಿಂಕ್ ಅಂದ್ರಿ, ಅದಕ್ಕೊಂದು 10,000 ರೂಪಾಯಿ ಅಂದ್ರಿ, ಪ್ಯಾನ್ ಕಾರ್ಡು ಆಧಾರ್ ಕಾರ್ಡ್ ಲಿಂಕ್ಗಳು ಮಾಡಿಸಿ ಅಂದ್ರಿ, ಟೈಮ್ ಕೊಟ್ರಿ. ಆಮೇಲೆಲ್ಲ ಗ್ಯಾಸ್ ರೇಟ್ ಜಾಸ್ತಿ ಆಯಿತು. ಎಲ್ಲ ಏಕಾಏಕಿ ಎಲ್ಲ ರೇಟ್ ಜಾಸ್ತಿ ಮಾಡಿಬಿಟ್ರಿ. ಏನು ಒಳ್ಳೇದು ಮಾಡಿದ್ದೀರಾ ನಮಗೆ? ಸೆಂಟ್ರಲಲ್ಲಿ ಬಂದ್ಬಿಟ್ಟು ಏನು ಒಳ್ಳೇದು ಮಾಡಿದ್ದೀರಾ? ಏನು ಒಳ್ಳೇದು ಮಾಡಿಲ್ಲ. ಮೋದಿ ಗುಂಡ್ರು ಗೋವಿ ನನ್ನ ಮಗನೇ, ನಿನಗೆ ಹೆಂಡ್ತಿ ಇಲ್ಲ, ಮಕ್ಕಳಿಲ್ಲ, ಒಂದು ಪ್ರೀತಿ ಅನುಭವ ಮಾತಿಲ್ಲ. ಮೋದಿ ಅಂತ ನಾವೆಲ್ಲ ಏನೋ ಒಂದು ದೇಶನ ಮುಂದೆ ತರ್ತೀರಾ, ಉದ್ಧಾರ ಮಾಡ್ತೀರಾ. ಕರ್ನಾಟಕದಲ್ಲಿ ನಮ್ಮ ಒಂದು ಗೋ ಮಾಂಸ ಎಷ್ಟು ಮಟ್ಟಿಗೆ ಫೇಮಸ್ ಆಗಿದೆ ಅಂದರೆ ನಂಬರ್ 1 ಅಂತ ಹೇಳ್ತಾ ಇದ್ದಾರೆ. ನಾವಿಲ್ಲಿ ಗೋಮಾತೆ, ನಾವು ಇಲ್ಲಿ ಹಸುಗಳನ್ನೆಲ್ಲ ಗೋಮಾತೆ ಅಂತೀವಿ. ಒಂದು ಮನೆ ಗೃಹ ಪ್ರವೇಶ ಆಗಲಿ, ಒಂದು ಪೂಜೆಗಾಗಲಿ, ಒಂದು ಒಳ್ಳೇದು ಕೆಟ್ಟದಕ್ಕೆಲ್ಲ ನಾವು ಹಸು ಹಾಲು ಪ್ರತಿಯೊಂದು ಉಪಯೋಗಿಸ್ತೀವಿ. ಅವುಗಳಿಗೆ ರಕ್ಷಣೆ ಇಲ್ಲ. ಇನ್ನು ನಾಯಿಗಳಿಗೆ ಎಲ್ಲಿ ಕೊಡ್ತೀರಾ ಹೇಳಿ ನೀವು? ನಮ್ಮ ಇಂಡಿಯಾದಲ್ಲಿ ಒಳ್ಳೇದು ಮಾಡ್ತೀನಿ ಅಂತ ಹೇಳಿ ನೀವು ನಮ್ಮ ಮೋದಿಜಿ ಅಚ್ಚೇ ದಿನ ಇದೆ. ಅಚ್ಚೇ ದಿನ ಎಲ್ಲ ಪ್ರಾಣಿಗಳನ್ನ ಜೀವಂತವಾಗಿ ಎತ್ಕೊಂಡೋಗಿ ಅಲ್ಲೆಲ್ಲ ಹಾಕ್ತಿರಲ್ಲ. ಊಟ ಹಾಕೋರು ನಾವು ಫೀಡರ್ಗಳು. ನಮ್ಗೆ ಯಾಕೆ ನಾಯಿ ಕಚ್ಚೋದಿಲ್ಲ? ನಮ್ಗೆ ಯಾಕೆ ನಾಯಿ ಕಚ್ಚಲ್ಲ?
ನೆಟ್ಟಿಗೆ ಊಟ ಹಾಕ್ಬಿಟ್ಟು ನಮ್ಮ ಜೀವನ ನಾವು ನೋಡಿಕೊಂಡು ಮನೆಗೆ ಬರ್ತೀವಿ. ನೀವು ಇಲ್ದೇ ಇರೋ ಕಿತಾಪತಿಗಳು ಅವುಗಳು ಮಲಗಿದ್ರೆ ಗಾಡಿ ರೈಸ್ ಮಾಡ್ಕೊಂಡು ಓಡಿಸೋದು, ಅವುಗಳು ಅಟ್ಟಿಸ್ಕೊಂಡು ಬರೋಷ್ಟು ಟ್ರಿಗರ್ ಮಾಡಿದ್ರೆ, ನಿಮ್ಮ ಮನೆಗಳಲ್ಲಿ ಹೆಂಡತಿ ಮಕ್ಕಳನ್ನ ನೀವು ಟ್ರಿಗರ್ ಮಾಡಿದ್ರೆ ನಿಮ್ಮ ಹೆಂಡತಿ ಜಗಳ ಮಾಡೇ ಮಾಡ್ತಾರೆ. ನಿಮ್ಮ ಗಂಡಂದಿರು ನಿಮ್ಮನ್ನ ಟ್ರಿಗರ್ ಮಾಡಿದ್ರೆ ನಿಮ್ಮ ಗಂಡ ಜಗಳ ಮಾಡೇ ಮಾಡ್ತಾರೆ, ನಿಮ್ಮ ಹೆಂಡತಿ ಜಗಳ ಮಾಡೇ ಮಾಡ್ತಾರೆ ಕೆಣಕಿದ್ರೆ. ಪ್ರಾಣಿಗಳು ಅವುಗಳು ಭೂಮಿ ಮೇಲೆ ಮಲ್ಕೊಂಡಿರ್ತಾವೆ, ಅವುಗಳಿಗೂ ಬದುಕ ಹಕ್ಕಿದೆ. ನೀವು ಮಾತ್ರ ಬದುಕಬೇಕು, ನೀವು ಮಾತ್ರ ತಿನ್ಬೇಕು, ನಿಮ್ಮ ಮನೆಯವರು, ನಿಮ್ಮ ಹೆಂಡತಿ ಮಕ್ಕಳು, ನಿಮ್ಮ ಗಂಡ ಮಕ್ಕಳು ಮಾತ್ರ ಚೆನ್ನಾಗಿರ್ಬೇಕಂದ್ರೆ ನೀವೇನು ಇಲ್ಲಿ 1000 ವರ್ಷ ಬದುಕೋದಿಲ್ಲ, ಸರ್ವನಾಶನೇ ಆಗೋದು. ಎಲ್ಲ ಒಳ್ಳೇದು ಮಾಡ್ತಾ ಇದ್ದೀವಿ. ಯಾಕೆ ಅವ್ರಿಗೆ ಓಟಿಲ್ಲ ಅಲ್ವಾ ಹಾಕೋದಿಕ್ಕೆ, ಪ್ರಾಣಿಗಳಿಗೆ ಓಟಿಲ್ಲ ಅಲ್ವಾ ಹಾಕೋದಿಕ್ಕೆ, ಅದಕ್ಕೆ ಅವ್ರನ್ನ ಸರ್ವನಾಶ ಮಾಡಿಬಿಟ್ರಿ. ರಸ್ತೆಲಿ ಓಡಾಡೋಕ್ಕೆ ಭಯ ಆಗುತ್ತೆ. ಅಯ್ಯೋ ಇಲ್ಲಿ ಒಂದು ಕಪ್ನ ಇತ್ತು, ಇಲ್ಲೊಂದು ಬಿಳಿನ ಇತ್ತು, ಇಲ್ಲೊಂದು ಮಲ್ಕೊಂಡಿತ್ತು, ಏನಾಯಿತು ಎತ್ಕೊಂಡು ಹೋಗ್ಬಿಟ್ರ, ಏನಾಯ್ತು, ನಾವು ಎಷ್ಟಂತ ನೋಡ್ಕೊಳಕ್ಕಾಗುತ್ತೆ. ನಿಮ್ಮ ಪಾಪದ ಕೂಡ ನೀವು ತುಂಬಿಸ್ಕೊತ ಇದ್ದೀರಿ. ಯಾಕೆ ಹೇಳಿ, ನೀವು ಮಾಡಿರೋ ಕಾನೂನಲ್ಲಿ ನೆಕ್ಸ್ಟ್ ನೀನು ಮೋದಿಜಿ ಅಲ್ಲ, ಚಪ್ಪರ್ ನನ್ನ ಮಗನೇ, ನೀನು ಟೀ ಮಾರ್ಕೊಂಡಿದ್ದೆ ಅಷ್ಟಲ್ಲೇ ಇರಬೇಕಿತ್ತು. ಗಂಡು ನನ್ನ ಮಗನೇ, ನಿನ್ನ ಕೈಲಿ ನಮ್ಮ ದೇಶನೆಲ್ಲ ನಾವು ಓಟ್ ಹಾಕಿ ನಿಮಗೆ ಕೊಟ್ಟವಲ್ಲ, ಅದಕ್ಕೆ ಒಳ್ಳೆ ಅಚ್ಚದಿನ ಭೂಮಿ ನಮ್ಮ ಏನು ಏರಿಯಾದಲ್ಲಿ ನಾವು ಓಡಾಡೋಕ್ಕೆ ಆಗಲ್ಲ, ಎಲ್ಲ ಮಶಾಣ ಥರ ಇದೆ ಮೌನವರ ವಾತಾವರಣ. ಇನ್ನಷ್ಟು ರೇಪ್ಗಳು ನಡೆಯುತ್ತೆ, ಇನ್ನಷ್ಟು ಕಳ್ತನಗಳು ನಡೆಯುತ್ತೆ. ಮೂಕ ಪ್ರಾಣಿಗಳನ್ನೆಲ್ಲ ಎಷ್ಟೆಷ್ಟು ಬಲಿ ಹಾಕಿದ್ದೀರಲ್ಲ ನೀವು, ಎಷ್ಟೆಷ್ಟು ಜೀವಂತವಾಗಿ ತಗೊಂಡೋಗಿ ಎಲ್ಲೋ ಡಂಪ್ ಮಾಡ್ತಾ ಇದ್ದೀರಲ್ಲ. ಶೆಲ್ಟರ್ ಅಂತ ಹೇಳ್ಬಿಟ್ಟು ಅವುಗಳಿಗೆ ಬದುಕಿರಂಗೆನೆ ಒಂದು ಚೂರು ಕುಡಿಯೋಕ್ಕೆ ನೀರಿಲ್ದಿರಂಗೆ ಮಾಡಿದ್ರಲ್ಲ. ಒಬ್ರು ಜೀವನ, ಒಬ್ರು ಅನ್ನ, ಒಬ್ರು ಏಳಿಗೆನ ನಾಶ ಮಾಡಿದ್ರಲ್ಲ. ಮೂಕ ಪ್ರಾಣಿಗಳ ಸಂತತಿನೇ ನಾಶ ಮಾಡಿದ್ರಲ್ಲ. ಅದೆಲ್ಲ ನಿಮ್ಮನ್ನ ಸುಮ್ಮನೆ ಮಾತ್ರ ಬಿಡಲ್ಲ. ಅಚ್ಚೇ ದಿನ ನಮಗಲ್ಲ, ಯಾರ್ಯಾರು ಈ ಮೂಕ ಪ್ರಾಣಿಗಳ ಒಂದು ಜಡ್ಜ್ಮೆಂಟ್ ಕೊಟ್ಟಿದ್ದಾರೆ ಸುಪ್ರೀಂ ಕೋರ್ಟಲ್ಲಿ, ಆ 3 ಬೆಂಚಲ್ಲಿ ಇರೋರು ಮತ್ತು ಮೋದಿ, ಒಟ್ಟು 4 ಜನ. ಈ ಡಾಗ್ ಹೇಟರ್ಸ್ ಬಿಟ್ಬಿಡಿ, ಅದು ಅವ್ರ ಗುಣ, ಅವರು ಸುಟ್ಟರು ಹೋಗಲ್ಲ. ಆದರೆ ಎಲ್ಲ ಕಾನೂನು ಜನಗಳಿಗೆ, ಮೂಕ ಪ್ರಾಣಿಗೆ, ಪಕ್ಷಿ ಪರಿಸರಕ್ಕೆಲ್ಲ ಒಳ್ಳೇದು ಮಾಡ್ತೀನಿ ಅಂತ ಹೇಳ್ಬಿಟ್ಟು ಅಚ್ಚೇ ದಿನ ಅಂತ ಹೇಳಿದ್ರಲ್ಲ, ಇದೇನ ಅಚ್ಚೇ ದಿನ ಮಾಡಿರೋದು? ಬಡವರೆಲ್ಲ ಕಿಡ್ನಿ ಎಲ್ಲ ಮಾರ್ಕೊಂಡು, ಲಿವರ್ಗಳೆಲ್ಲ ದಾನ ಮಾಡಿಕೊಂಡು, ಕಣ್ಗಳು ದಾನ ಮಾಡಿಕೊಂಡು ತಂದೆ ತಾಯಿನ ನೋಡಿರೋರು ಇದ್ದಾರೆ. ಕೊರೋನಾ ಟೈಮಲ್ಲಿ ಎಷ್ಟು ಕಷ್ಟಪಟ್ಟಿರೋರು ಇದ್ದಾರೆ, ಚಿಪ್ಪೆ ತಿನ್ಕೊಂಡು ಬದುಕಿರೋರು ಇದ್ದಾರೆ, ಬಾಳೆನೋ ಬಿಸಾಕಿರೋದನ್ನ ಬಾಳೆನ್ನ ತಿಂದಿರೋರು ಇದ್ದಾರೆ. ಮನುಷ್ಯರು ಬಡವರು ಅಷ್ಟು ಕಷ್ಟ ಅನುಭವಿಸಿದ್ದಾರೆ. ಕೊರೋನಾ ಬಂದಿರೋ ಟೈಮಲ್ಲಿ ಎಷ್ಟು ಕಷ್ಟ ಅನುಭವಿಸಿದ್ದಾರೆ. ನೀವೆಲ್ಲ AC ಕೆಳಗಡೆ ಕೂತ್ಕೊಂಡು ಇಂಜೆಕ್ಷನ್ಗಳು ಕೊಟ್ಟು 70% ಜನನ ಸಾಯಿಸಿದ್ರಿ. ಅಚ್ಚೇ ದಿನ ಇದೇನಾ ಮೋದಿ ನೀನು ಸೀಟಿಗೆ ಬಂದಾಗಿಂದ ನಮಗೆ ದರಿದ್ರ ದಿನ, ಆವತ್ತಿಂದ ನಮಗೆ ಕಾರ್ಮೋಡ ಅಮಾಸೆ ದಿನ. ಒಳ್ಳೇದಂತೂ ಆಗಿಲ್ಲ. ಇವಾಗ ಬಂದ್ಬಿಡ್ತು ಕೇಳಿಲ್ಲ. ಯಾಕಂದರೆ ಇವಾಗ ನೀವೇನು ಮಾಡಿದ್ದೀರಲ್ಲ ಕಾನೂನು, ಎಲ್ಲ ನಾಯಿಗಳನ್ನೆಲ್ಲ ತೊಗೊಂಡೋಗ್ಬೇಕು, ಎಲ್ಲ ಒಂದು ಕಡೆ ಡಂಪ್ ಮಾಡಬೇಕು ಅಂತ ಆ ಕಾನೂನು ನಿಮಗೆ ಬರುತ್ತೆ. ವೆಯ್ಟ್ ಮಾಡಿ, ನೀವೇ ಸಾಯ್ತೀರಾ, ಸತ್ತು ಮತ್ತೆ ಇಲ್ಲೇ ಬೀದಿ ನಾಯಿಯಾಗಿ ಹುಟ್ಟುಬಿಟ್ಟು ನಿಮ್ಮನ್ನ, ನೀವು ಮಾಡಿರೋ ಕಾನೂನಲ್ಲೇ ನಿಮ್ಮನ್ನೇ ನಾಯಿಗಳನ್ನ ತಗೊಂಡೋಗಿ ಬೇರೆ ಕಡೆ ಡಂಪ್ ಮಾಡ್ತಾರೆ. ನೀವು ಮಾಡಿರೋ ಕಾನೂನನ್ನು ನಿಮಗೆ ಅನ್ವಯಿಸುತ್ತೆ. ಎಷ್ಟು ಮೂಕ ಪ್ರಾಣಿಗಳು. ಒಂದು ಪ್ಯಾಕೆಟ್ ನೀವು ಬಿಸ್ಕೆಟ್ ತಿನ್ಬಿಟ್ಟು 5 ನಿಮಿಷ ನೀರು ಕುಡಿತೀರಾ ಇರ್ರಿ ನೋಡೋಣ. ನಿಮ್ಗೆ ಇಲ್ಲಿಂದ ಇಲ್ಲಿಗೆ ನಿಮಗೆ ಎಷ್ಟು ಕಷ್ಟ ಆಗುತ್ತೆ. ಆ ಮೂಕ ಪ್ರಾಣಿಗಳು ನೀರಿಲ್ದಿರ ಎಲ್ಲೋ ಹೋಗ್ಬಿಟ್ಟು ಅದಕ್ಕೆ ಊಟ ಇಲ್ದಿರ ಇದ್ರೆ ಇನ್ನೇನಾಗುತ್ತೆ ಹೇಳಿ. ಅವುಗಳನ್ನ ಅವರೇ ತಿನ್ಕೊಂಡು ಕಚ್ಚಲಾಡ್ಕೊಂಡು ಆ ಮೂಕ ಪ್ರಾಣಿಗಳನ್ನ ಸರ್ವನಾಶ ಮಾಡಿದ್ರಿ. ಅನ್ನ ಬಾಳು ಕಿತ್ತಿದ್ರೆ ಅವ್ರು ರೋಡಲ್ಲಿ ಅವ್ರು ಬಾಳ್ಕೊಂಡಿದ್ರು, ಅವ್ರ ನಿದ್ದೆ ಬಾಳ್ಕೊಂಡು ಅವ್ರ ಜೀವನ ಮಾಡ್ಕೊಂಡಿದ್ರು, ಅದನ್ನು ಕಿತ್ತಿದ್ರಿ. ಅವ್ರು ಅನ್ನ ಬಾಳು ಅಂತಾರೆ, ಅದನ್ನು ಅನ್ನ ಬಾಳನ್ನ ಕಿತ್ತಿದ್ರಿ. ಅದನ್ನು ನೀವು ಅನುಭವಿಸ್ಬೇಕು. ನೀವು, ನಿಮ್ಮ ಸಂತತಿ, ನಿಮ್ಮ ಮಕ್ಕಳು ಎಲ್ಲ ಅನುಭವಿಸ್ಬೇಕು. ನೋಡಿ, ಒಂದು ಟ್ರೈನ್ ಆಕ್ಸಿಡೆಂಟ್, ಒಂದು ಹೆಲಿಕಾಪ್ಟರ್ ಆಕ್ಸಿಡೆಂಟಲ್ಲಿ ಡಾಕ್ಟ್ರ್ ಕುಟುಂಬನೇ ಹೊಟ್ಟೋಯ್ತು ಅಂದ್ರಲ್ವಾ. ಏನಕ್ಕೆ ಅಂದ್ಕೊಂಡ್ರಿ? ಕುಟುಂಬನೇ ನಿರ್ವಂಶ ಆಗೋಗಿರೋದು. ಏನಕ್ಕೆ ಅಂದ್ಕೊಂಡ್ರಿ? ಇಡೀ ಕುಟುಂಬನೇ ನಿರ್ವಂಶ ಆಗೋಗಿದೆ. ಏನಕ್ಕೆ ಅಂದ್ಕೊಂಡ್ರಿ? ಅವ್ರು ಮಾಡಿರೋಂಥ ಕರ್ಮಕ್ಕೆ ಅವ್ರ ವಂಶನೇ ನಿರ್ವಂಶ ಆಗೋಗಿದೆ. ಅದೇ ಥರನೇ ಆಗುತ್ತೆ. ಅಚ್ಚೇ ದಿನ ಬರುತ್ತೆ, ವೆಯ್ಟ್ ಮಾಡಿ. ಏನೇನು ಜಡ್ಜ್ಮೆಂಟ್ ಕೊಟ್ಟಿದ್ದಾರೆ ಸುಪ್ರೀಂ ಕೋರ್ಟಲ್ಲಿ, ಎಲ್ಲ ತಲೆ ಕೆಟ್ಟಂಗೆ ಜಡ್ಜ್ಮೆಂಟ್ಗಳು ಕೊಟ್ಟಿದ್ದಾರಲ್ವಾ. ಅದರಲ್ಲಿ ಒಂದು ಹೆಂಗಸು, ನೀನು ಹೆಂಗಸೇನೆ, ಕಚಡ ಮುಂಡೆ, ನಿನಗೆ ನಾಲ್ಗೆ ಐತಾ, ಹೃದಯ ಐತಾ, ನಿನ್ನ ಮೈಯಲ್ಲಿ ರಕ್ತ ಮಾಂಸ ಆಯ್ತಾ, ಕಬ್ಬಿಣನ ಇರೋದು ನಿನಗೆ, ಕಲ್ಲ ಇರೋದು ಹೊಟ್ಟೆಗೆ, ನೀನು ಏನು ಸಗಣಿ ತಿಂತೀಯ, ಏನು ತಿಂತೀಯ?
ಇದೆಲ್ಲ ನೀವೆಲ್ಲಷ್ಟು ಯೋಚನೆ ಮಾಡಿಬಿಟ್ಟು ಕೊಡಂಗಿದ್ದಿದ್ರೆ ಯಾಕೆ ನಮ್ಮ ಪ್ರಾಣಿಗಳಿಗೆಲ್ಲ ಇಷ್ಟು ಅನ್ಯಾಯ ಆಗ್ತಿತ್ತು. ಒಳ್ಳೆ ದಿನ ಬರುತ್ತೆ ಅಂತೇಳಿ ಈ ಕಡೆ ಈ ಮನುಷ್ಯ ಮೋಸ ಮಾಡ್ದ ಮೋದಿ, ಈ ಕಡೆ ನೀವು ಅವ್ರ ಜೊತೆ ಸೇರಿಕೊಂಡು ಏಸ್ಕೆ ಮೇಲೆ ದುಡ್ಡು ತಿಂತೀರಲ್ಲ, ಬಡವ್ರ ರಕ್ತ ಕುಡಿತೀರಲ್ಲ, ಪಾಪಿಷ್ಟ. ಥೂ, ನಮ್ಮ ಮನೆ ಬಾಗಿಲಿಗೆ ಬಂದು ಚಪ್ಪಲಿಯಲ್ಲಿ ಹೊಡಿತೀನಿ. ಓಟ್ ಗೀಟ್ ಅಂತ ಬಂದರೆ ಎಕ್ಕಡ ಕಿತ್ತೋಗಂಗೆ ಹೊಡಿತೀನಿ. ಓಟ್ ಹಾಕಿ ಅಂತ ಏನಾದರೂ ಬಂದರೆ ಪಾಪಿಷ್ಟ. ನಾವು ಈ ದೇಶದ ಪ್ರಜೆನೂ ಅಲ್ಲ, ಏನು ದರಿದ್ರನೂ ಅಲ್ಲ. ನಮ್ಮ ಮನೆಗೆ ನಾವು ತಾಯಿಯಾಗಿ ನಮ್ಮ ಮನೇಲಿ ನಮ್ಮ ಮಕ್ಳಿಗೋಸ್ಕರ ನಾವು ಬದುಕಿರೋವರೆಗೂ ಇದೊಂದೇ ನಮಗೆ. ಯಾವ ದರಿದ್ರನೂ ಬೇಡ ನಮಗೆ. ನಿಮ್ಮ ಅಚ್ಚೆ ದಿನ ನಿಮ್ಮ ಹೆಣದ ಮೇಲೆ ಹಾಕೊಂಡೋಗಿ ಬೇವಸಿಗಳ. ಯಾರು ನಾಯಿಡಿಯಾಗಿ ಬಂದರೆ ಬಿಡೋಕ್ಕೆ ಹೋಗಬೇಡಿ. ಅದು ಏನನ ಆಗಿದ್ದಾಗಲಿ ಅಲ್ಲೇ ನಿಂತ್ಕೊಂಡ್ಬಿಡಿ, ಗಾಡಿನೆಲ್ಲ ಹೊಡೆದಾಕ್ಬಿಡಿ, ಪುಡಿ ಮಾಡಾಕ್ಬಿಡಿ. ಎಲ್ಲ ಹೊಂದ್ಕೊಂಡು ಅವ್ರು ಮಾಡಿರೋ ಕಾನೂನೆಲ್ಲ ನಾವು ಆಯಿತು ಬಿಡು ಅಂತ ಪ್ಯಾನ್ ಕಾರ್ಡ್ ಅಂತೆ, ID ಕಾರ್ಡ್ ಅಂತೆ, ಅದಕ್ಕೆ ಅಟ್ಯಾಚ್ಮೆಂಟ್ ಅಂತೆ. ಇವ್ರು ಹೆಣದ ಮೇಲೆ ದುಡ್ಡು ಹೋಗೋದಕ್ಕೋಸ್ಕರ ಇನ್ನು ಅವ್ನು ಮೋದಿಗೆ ಹೆಂಡ್ತಿ ಇಲ್ಲ, ಮಕ್ಕಳಿಲ್ಲ, ಎಷ್ಟೊಂದು ದುಡ್ಡು ಸೇರಿಸ್ಕೊಂಡು ಏನು ನಾನು ಆಸ್ತಿನೇ ಮಾಡಿಲ್ಲ, ಟೀ ಮಾರ್ಕೊಂಡಿದ್ದವನ್ನ ತಗೊಂಡು ಬಂದು ಇಷ್ಟು ಒಂದು ಸೆಂಟ್ರಲಲ್ಲಿ ಕುಣಿಸಿ ಇವತ್ತು ನಮ್ಗೆ ಒಳ್ಳೆ ದಿನ, ಅಚ್ಚೆ ದಿನ ಲಾಸ್ಟ್ಗೆ ಅವತ್ತು ತೋರ್ಸ್ದ ನೋಡಿ. ತಟ್ಟೆ ಎತ್ಕೊಂಡು ಜಾಗಟೆ ಹೊಡ್ಕೊಂಡು ಕುತ್ಕೊಳ್ಳಿ ಅಂತ ಹೇಳ್ಬಿಟ್ಟು ತಟ್ಟೆ ಹೊಡ್ಕೊಂಡು ಕೊರೋನಾ ಹೋಗು ಗೋ ಅಂತ ಸುಡ್ಗಾಡು ಗಾಂಡು ನನ್ನ ಮಗ ಎಂಥದ್ದು ಏನೇನು ಬಕ್ರ ಮಾಡ್ತಾ ಇದ್ದಾನೆ ಜನಗಳನ್ನ. ಈ ಜನಗಳು ಅಷ್ಟೇ, ಮೋದಿ ಅವನು ಏನು ಮೋದಿ ಒಳ್ಳೇದು ಮಾಡಿದ್ದಾನೆ. ಇನ್ನೂ ಬಂದು ನೋಟ್ ಬ್ಯಾನ್ ಮಾಡಿ ಎಷ್ಟು ಮುಂದಿನ ಪೀಳಿಗೆಗೆ ಒಳ್ಳೇದಾಗುತ್ತಂತ ಹೇಳ್ಬಿಟ್ಟು ಇವಾಗಿರೋರೇನು ನಾವು ವಿಷ ಕುಡ್ಸಾಯೋಣ. ಇಷ್ಟು ಕಷ್ಟ ಬರ್ತಾ ಇದೆಯಲ್ಲ ಜನಗಳಿಗೆ, ಪ್ರಾಣಿಗಳಿಗೆ. ಬದುಕಕ್ಕೆ ಎಲ್ಲ ಬದುಕನ್ನು ಕಿತ್ಕೊಂಡು ಹೋಗ್ಬಿಡ್ತಾ ಇದ್ದಾರೆ. ಎಲ್ಲ ಅಡಿಕೊಂಡಿದ್ಯೋ ಮೋದಿ? ಸುಳೆ ಮಗನೇ, ಗಾಂಡು ನನ್ನ ಮಗನೇ, ಚಪ್ಪರ್ ನನ್ನ ಮಗನೇ, ಅಲ್ಕಾ ನನ್ನ ಮಗನೇ, ಚೊಟ್ಟೆ ನನ್ನ ಮಗನೇ, ಎಲ್ಲಿ ಬಿದ್ದಿದ್ಯೋ ತಾತ ಮುದ್ಕ? ಎಲ್ಲೋ ಬಿದ್ದಿದ್ಯಾ ನೀನು? BJPಯನ್ನು ಹೆಸರು ಹೇಳ್ಕೊಂಡು ಟೀ ಮಾರ್ಕೊಂಡಿದ್ದವನು ಗಾಂಡು ನನ್ನ ಮಗ ನೀನು. ಇವತ್ತು ಬಂದ್ಬಿಟ್ಟು ಎಲ್ಲ ಜನಗಳ ಜೀವನನ ಹಾಳು ಮಾಡಿ, ಪ್ರಾಣಿ ಪ್ರಿಯರು ನಾವು ಹೆಂಗೋ ಒಂದು ನೆಮ್ಮದಿಯಾಗಿ ಊಟ ಹಾಕ್ಕೊಂಡು ಎಷ್ಟು ಖುಷಿಯಾಗಿ ಜೀವನ ಮಾಡ್ತಾಯಿದ್ವು. ನಿನಗೆ ಯೋಗ್ಯತೆ ಇದೆಯಾ? ಕುಡ್ಸುಳೆ ಮಗನೇ, ಟೀ ಕುಡಿಯೋದು ಹೋಗ್ಬಿಟ್ಟು ಊರವ್ರು ಆಟ ಕುಡ್ಕೊಂಡು ಬಂದು ಕೆಲಸ ಮಾಡ್ತಾ ಇದೆಯಾ? ಒಂದು ಒಳ್ಳೆ ಹುದ್ದೆಯಲ್ಲಿ ಇದ್ಕೊಂಡು ಒಂದು ನ್ಯಾಯ ಕೊಡಬೇಕು, ಒಳ್ಳೆ ಜನಗಳಿಗೆಲ್ಲ ಒಳ್ಳೇದು ಮಾಡಬೇಕು, ಪ್ರಾಣಿಗಳಿಗೆ ಒಳ್ಳೇದು ಮಾಡಬೇಕು. ಭೂಮಿ ಮೇಲೆ ಹುಟ್ಟಿದ್ಯಾ ತಾತ ನನ್ನ ಮಗನೇ, ಮುದುಕ ನನ್ನ ಮಗನೇ. ಯಾವಾಗ ಸತ್ತೋಗ್ತೀಯೋ? ನಿನ್ಗೊಂದು ಪ್ರೀತಿ ಬಾಂಧವ್ಯ, ಒಂದು ಒಳ್ಳೇದು ಕೆಟ್ಟದ್ದು, ದಾನ ಧರ್ಮ ಗೊತ್ತಿದ್ಯಾನೋ ನಿನಗೆ? ಏನಾದರೂ ಗೊತ್ತಿದೆಯಾ? ಕಾನೂನು ಅಂತೀರಾ, ಕಾನೂನು ಏನಕ್ಕಿರೋದು? ಒಳ್ಳೇದಕ್ಕೆ ಕಾನೂನು ಮಾಡಿರೋದು ಅಂತಾರೆ. ಎಲ್ಲೂ ಒಳ್ಳೇದಾಗಿದೆ? ಎಲ್ಲ ಪ್ರಾಣಿಗಳನ್ನ ಇವತ್ತು ಸಂತತಿನೇ ಸರ್ವನಾಶ ಮಾಡಿ ಆಪ್ರೇಷನ್ ಸ್ಟೆರಿಲೈಸು ABC ಅಂತ ಮಾಡಿದ್ರಿ. ಅದಕ್ಕೂ ನಾವು ಒಪ್ಕೊಂಡು ಹೊಟ್ಟೆ ಮೇಲೆ ಕಲ್ಲಾಕೊಂಡು ಅವರು ನೆಟ್ಟಾಕಿ ಹಿಡಿಯೋದನ್ನ ಕರ್ಮಾಂತರ ನೋಡೋಕ್ಕಾಗ್ದಿರ ಆಯಿತು ಆಪ್ರೇಷನ್ ಮಾಡ್ಸೋಣಪ್ಪ, ಇನ್ನಿರೋದೂ ಹೆಂಗೋ ತಡೆಗಟ್ಟೋಣ ಅಂತೇಳಿ